ನಮಸ್ತೆ. ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ದೀರಾ ಎಲ್ರು? ನಾನು ಈ ನನ್ನ ವಿಡಿಯೋದಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಕೇಳ್ತಾ ಇರ್ತೀರಾ, ಹೋಪೋನೋಪೋನೋ ಪ್ರೇಯರ್. ಈ ಪ್ರೇಯರ್ ಅನ್ನ ಮಾಡೋದ್ರಿಂದ ನಾವು ನಮ್ಮ ಎಲ್ಲ ಸಮಸ್ಯೆಗಳಿಂದ ಹೊರ ಬರ್ಬೋದಾ? ಆಗತ್ತಾ ಅದು? ಮೇಡಮ್, ಒಬ್ರು ಕೇಳಿರುವಂತಹ ಪ್ರಶ್ನೆ, ಆ ಪ್ರಶ್ನೆನ ನಿಮ್ಮ ಮುಂದೆನೆ ಓದುವಂಥದ್ದು ಕೂಡ ಮಾಡ್ತೀನಿ. ಓಕೆ, ಸೊ ಈ ಒಂದು ಹೋಪೋನೋಪೋನೋ ಪ್ರೇಯರ್ ಅನ್ನ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಥವಾ ಏನು ಬೆನಿಫಿಟ್ಸ್ ಇಲ್ವೇ ಇಲ್ವಾ? ಮತ್ತೆ ನಾವು ಪ್ರೇಯರ್ ಮಾಡ್ತಾ ಇದೀವಿ ಆದ್ರೂ ಕೂಡ ನಮ್ಗೆ ಯಾಕೆ ಸಕ್ಸಸ್ ಇಲ್ಲ? ಹಂಗಿದ್ರೆ ನೀವು ಮಾಡ್ತಾ ಇರುವಂತಹ ತಪ್ಪುಗಳು ಏನು, ಹೇಗ್ ಮಾಡ್ಬೇಕಾಗಿದ್ರೆ ಅದನ್ನ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಮತ್ತೆ ಅದಕ್ಕೂ ಮುನ್ನ ನನ್ನ ಆರಾಧ್ಯ ದೈವ, ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ, ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನ ಹೇಳ್ತಾ, ಅವರ ಆಶೀರ್ವಾದದೊಂದಿಗೆ ಈ ಒಂದು ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ಹಾಗೆ ಪ್ರತಿದಿನ ಹಲವಾರು ಜನ ರೇಖಿಗಾಗಿ ನಿಮ್ಮ ಹಸ್ತವನ್ನ ಚಾಚಿ ಬರ್ತಾ ಇದ್ದೀರಾ. ರೇಖಿ ಒಳಗಡೆ ಬಂದು, ಮೇಡಮ್ ನನ್ನ ಲೈಫಲ್ಲಿ ಅದ್ಭುತಗಳು ನಡೀತಾ ಇದೆ, ತುಂಬಾ ಚೇಂಜಸ್ ಆಗ್ತಾ ಇದೆ, ಸೊ ನನ್ನ ಮನಸ್ಸು ಇವಾಗ ನಿರಾಳವಾಗಿದೆ, ಫಸ್ಟ್ ಲೆವೆಲ್ ಆಗಿ ಸೆಕೆಂಡ್ ಲೆವೆಲ್ ಅಲ್ಲಿ ಏನಿದೆ ಅನ್ನುವಂತಹ ಕ್ಯೂರಿಯಾಸಿಟಿ ಇಂದ ನಾನು ಬರ್ತಾ ಇದ್ದೀನಿ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ನಾನು ರೇಖಿಗೆ ಬಂದ ನಂತರ ನನ್ನನ್ನ ನಾನು ನಿಭಾಯಿಸ್ಕೊತಾ ಇದ್ದೀನಿ, ನನ್ನ ಮನಸ್ಸು ನಿಯಂತ್ರಣಕ್ಕೆ ಬಂದಿದೆ, ನನ್ನ ಆಲೋಚನೆ ನಿಯಂತ್ರಣಕ್ಕೆ ಬಂದಿದೆ, ನನ್ನಲ್ಲಿ ಒಂದು ಅದ್ಭುತವಾದಂತಹ ಚೇಂಜಸ್ ಅನ್ನ ನೋಡ್ತಾ ಇದ್ದೀನಿ ಅಂತಹ ಯಾರಿಲ್ಲ ಈ ರೇಖಿ ವಿದ್ಯೆಯನ್ನ ಕಲಿಬೇಕು ಅಂತ ಅತಿ ಉತ್ಸಾಹದಿಂದ ಬರ್ತಾ ಇದ್ದೀರಲ್ಲ, ನಿಮ್ಮ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಕಾರಣ ನೀವೆಲ್ಲರೂ ಕೂಡ ಅದ್ಭುತವಾದಂತಹ ಚೈತನ್ಯಗಳಾಗ್ಲೇಬೇಕು ಅನ್ನುವಂತಹ ಆ ಒಂದು ಮನೋಭಿಲಾಷೆಯಿಂದ ಬರ್ತಾ ಇದ್ದೀರಾ, ಆ ಒಂದು ಅದ್ಭುತವಾದಂತಹ ಖುಷಿಯನ್ನ ಎಂಜಾಯ್ ಮಾಡ್ಲಿಕ್ಕೆ ಬರ್ತಾ ಇದ್ದೀರಾ. ಹಾಗಾಗಿ ಅಂತಹ ನಿಮ್ಮ ಉತ್ಸುಕತೆಗೆ ಹೃದಯಪೂರ್ವಕವಾದಂತಹ ಧನ್ಯವಾದ. ಮತ್ತೆ ನೇರವಾಗಿ ದೀಕ್ಷೆ ಮುಂದಿನ ತಿಂಗಳು 19ನೇ ತಾರೀಕು ಆಯೋಜಿಸಿದಿವಿ. ಅದಕ್ಕೆ ಬೇಕಾದಂತಹ ಸಂಪೂರ್ಣ ಮಾಹಿತಿಗೆ ಒಂದು ಈ ಕೆಳಕಂಡಂತಹ ನಂಬರಿಗೆ ಕರೆಯನ್ನ ಮಾಡಿ ಮಾಹಿತಿಯನ್ನ ಪಡೆಯುವಂಥದ್ದು ಮಾಡಿ. ಮತ್ತೆ ಈಗಷ್ಟೇ ಹೇಳಿದೆ, ಒಬ್ರು ಕೇಳಿದ್ರು ಈ ಒಂದು ಹೋಪೋನೋಪೋನೋ ಪ್ರೇಯರ್ನ ಬಗ್ಗೆ, ಸೊ ಅದ್ರ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಮೇಡಮ್, ನನ್ನ ಹೆಸರು ಸರಳ, ಮೂಲತಃ ಬೆಂಗಳೂರು. ಮೇಡಮ್, ನಾನು ಈ ಹಿಂದೆನೆ ಬೇರೆಯವರ ಬಳಿ ರೇಖಿ ದೀಕ್ಷೆಯನ್ನ ಪಡೆದಿದ್ದೆ. ಆದರೆ ನಿಮ್ಮ ವಿಡಿಯೋಗಳನ್ನ ನೋಡಿದ ಮೇಲೆ ನನಗೆ ರೇಖಿಯ ಬಗ್ಗೆ ಆಸಕ್ತಿ ಮತ್ತು ಕಲಿಯಬೇಕೆನ್ನುವಂತಹ ಹಂಬಲ ಬರ್ತಾ ಇದೆ. ಕಾರಣ ನನಗೆ 1, 2 ಹಾಗೂ 3ನೇ ಹಂತ ಒಟ್ಟಿಗೆ ನೀಡಿದ್ದು ನನಗೆ ಯಾವುದೇ ವಿಧದ ಪ್ರಯೋಜನಗಳು ಕೂಡ ಆಗಿಲ್ಲ, ಅನುಭವವೂ ಕೂಡ ಕಂಡು ಬಂದಿಲ್ಲ. ಜೊತೆಗೆ ನನ್ನ ಜೀವನದಲ್ಲಿ ಹೆಚ್ಚೆಚ್ಚು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀನಿ. ಯಾವುದಕ್ಕೂ ನನ್ನಲ್ಲಿ ಒಂದು ಪರಿಹಾರ ಸಿಕ್ಕಿಲ್ಲ. ಹಾಗೆ ಬರುವಂತಹ ಎಲ್ಲ ಟಿಪ್ಸ್ಗಳನ್ನ ಪ್ರತಿನಿತ್ಯವೂ ಫಾಲೋ ಮಾಡ್ತೀನಿ. ಅದರಲ್ಲೂ ಹೋಪೋನೋಪೋನೋ ಪ್ರೇಯರ್, ಮ್ಯಾನಿಫೆಸ್ಟೇಷನ್ ಎಲ್ಲವನ್ನ ಮಾಡ್ತೀನಿ. ಒಂದರಲ್ಲೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಇದೆಲ್ಲವೂ ಸುಳ್ಳು ಎನ್ನುವಂತಹ ಭಾವ ನನ್ನನ್ನು ತುಂಬಿಕೊಂಡಿದೆ. ದಯಮಾಡಿ ನನಗೆ ಹೆಲ್ಪ್ ಮಾಡಿ. ಇದೆಲ್ಲ ಸತ್ಯನ ಅಥವಾ ಸುಳ್ಳ ದಯಮಾಡಿ ತಿಳಿಸಿ. ಧನ್ಯವಾದಗಳು ಮೇಡಮ್. ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿ ಇದ್ದೇನೆ. ಇವರಿಗೋಸ್ಕರ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಮೇಡಮ್, ನಾನು ಜೀವನದಲ್ಲಿ ತುಂಬಾ ನೊಂದಿದ್ದು ನನ್ನ ಮೇಲೆ ನನಗೆ ಜಿಗುಪ್ಸೆ ಹೆಚ್ಚಾಗ್ತಿದೆ. ದಯಮಾಡಿ ಮಾರ್ಗದರ್ಶನವನ್ನ ನೀಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಅದು
ಅವರಿಗೋಸ್ಕರ ವಿಡಿಯೋ ಯಾಕೆ ಅಂತಂದ್ರೆ ಅವ್ರಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದಿದೆ. ಜೊತೆಗೆ ಅವರು ಈ ಮುಂಚೆನೆ ಎಷ್ಟೋ ವರ್ಷಗಳ ಹಿಂದೆ ಬೇರೆಲ್ಲೋ ರೇಖಿ ದೀಕ್ಷೆಯನ್ನ ಪಡೆದಿದ್ದು ಯಾವುದೇ ಪ್ರಯೋಜನ ಆಗಿಲ್ಲ. ಈ ಪ್ರಥಮ ಅಂತ, ದ್ವಿತೀಯ ಅಂತ, ಮತ್ತೆ ಮೂರನೇ ಅಂತ ಎಲ್ಲವನ್ನ ಕೂಡ ಒಟ್ಟಿಗೆ ಪಡೆದಿರೋ ಅಂತವ್ರು. ಜೊತೆಗೆ ಏನಾಗಿದೆ, ಇದೇನೋ ಬದಲಾವಣೆ ಆಗ್ತಾ ಇಲ್ಲ, ಏನೋ ಆಗ್ಬಹುದು ಅಂತ ಎಲ್ಲಾ ಟೆಕ್ನಿಕ್ ಗಳನ್ನ ಬಳಸಿದಾರಂತೆ. ಬಟ್ ಯಾವ್ಯಾವ ಟೆಕ್ನಿಕ್ ಮಾಡಿದಾರೆ ಗೊತ್ತಿಲ್ಲ. ಮ್ಯಾನಿಫೆಸ್ಟೇಷನ್ ಇರ್ಬೋದು, ಅಥವಾ ಮತ್ತೆ ಒಂದನ್ನ ಮೆನ್ಷನ್ ಮಾಡಿದಾರೆ, ಹೊಪೋನೊಪೋನೋ ಪ್ರೇಯರ್ ಅನ್ನ ಕೂಡ ಮಾಡ್ತಾ ಇದ್ದೀನಿ, ನನ್ಗೇನು ಯೂಸ್ ಆಗಿಲ್ಲ, ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿದೆ ಅಂತ ಹಾಕಿದೆ. ಒಂದು, ನೀವು ಏನನ್ನ ಬಳಸ್ತೀರಾ ಅನ್ನೋದಕ್ಕಿಂತ ಬಳಸುವ ವಿಧಾನ, ಅದನ್ನ ಹೇಗೆ ಬಳಸ್ತೀರಾ ಅನ್ನೋದು ಅತಿ ಮುಖ್ಯ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಈ ಒಂದು ಹೊಪೋನೊಪೋನೋ ಪ್ರೇಯರ್, ಅದರ ಬೆನಿಫಿಟ್ಸ್. ಈ ಹೊಪೋನೊಪೋನೋ ಪ್ರೇಯರ್ ಅಲ್ಲಿ ಅದ್ಭುತವಾದಂತಹ ಎನರ್ಜಿ ಇದೆ, ಖಂಡಿತ 100ಕ್ಕೆ 100. ಆದರೆ ಅವರು ಹೇಳಿದ ರೀತಿಯಲ್ಲೇ ನೀವು ಬಳಸ್ತಾ ಇದ್ದೀರಾ, ಅಥವಾ ಅದರ ಒಂದು ಅರ್ಥವನ್ನ ಅಪಾರ್ಥ ಮಾಡ್ಕೊಂಡಿದ್ದೀರ. ಅದ ಒಂದು ಪ್ರಾರ್ಥನೆಯನ್ನ ಮಾಡುವಾಗ ನಿಮ್ಮ ಭಾವ ಹೇಗಿದೆ. ನಾನು ಒಂದ್ ಹೇಳುವಂಥದ್ದು, ಎಲ್ಲರೂ ಕೂಡ ಹೊಪೋನೊಪೋನೋ ಪ್ರೇಯರ್ ನಾವು ಎಲ್ಲೆಲ್ಲಿ ಬಳಸಬಹುದು, ಎಲ್ಲಿ ಬೇಕಿದ್ರು ಬಳಸಬಹುದು, ಆದರೆ ಅದರ ವಿಧಾನವನ್ನ ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಮತ್ತೆ ಮಾರ್ಗದರ್ಶನ ನೀಡಿ ಅಂತ ಹೇಳಿದಿರಮ್ಮ. ಸಾಧ್ಯ ಆದರೆ ನಮ್ಮಲ್ಲಿ ದೀಕ್ಷೆಯನ್ನ ಪಡೆದು ರೇಖಿ ಅಂದ್ರೆ ಏನು, ಫಸ್ಟ್ ಲೆವೆಲ್ ಆದ ನಂತರ ಸೆಕೆಂಡ್ ಲೆವೆಲ್ಗೆ ಪ್ರಾಕ್ಟೀಸ್ ಕ್ಲಾಸ್ಗಳು ಇರುವಂತದ್ದಾಗತ್ತೆ. ಅಲ್ಲಿ ತರಬೇತಿ ತರಗತಿಗಳಲ್ಲಿ ಹೇಗೆ ಹೇಳ್ಕೊಡ್ತೀವಿ ಅದನ್ನ ಸ್ವಲ್ಪ ಗಮನವಿಟ್ಟು ಕಲಿತು ನಿಮ್ಮ ಜೀವನಕ್ಕೆ ಪೂರಕವಾಗಿ ಅದನ್ನ ಬಳಸ್ಕೊಳ್ಳಿ. ರೇಖಿಯಲ್ಲಿ ಅಸಾಧ್ಯ ಅನ್ನುವಂಥದ್ದು ಯಾವುದು ಇಲ್ಲ. ನೀವು ನಿಜವಾಗ್ಲೂ ಅಚಲವಾದ ನಂಬಿಕೆಯಿಂದ ಮಾಡಿದಾಗ, ನಂಬಿಕೆನೇ ಬೇಡ, ದಿನನಿತ್ಯ ನೀವು ಸಾಧನೆ ಮಾಡ್ತಾ ಬಂದ್ರೆ ಸಾಕು. ಅದಕ್ಕೆ ತುಂಬಾ ನೀವೇ ಹೇಳ್ದಾಗೆ ನನ್ನ ವಿದ್ಯಾರ್ಥಿಗಳು ಅದರ ಒಂದು ಅಭಿಪ್ರಾಯವನ್ನ ದಿನನಿತ್ಯ ಹಂಚ್ಕೊಳ್ಳುವಂಥದ್ದಾಗುತ್ತೆ. ಈಗ ನಿಮಗಾಗಿ ಅಂತ ಅಲ್ಲ, ಈ ಗೊಂದಲ ಎಷ್ಟೋ ಜನ ಇರಬಹುದು, ಅಥವಾ ತುಂಬಾ ಜನ ಈ ಹೊಪೋನೊಪೋನೋ ಪ್ರೇಯರ್ ಎಲ್ಲವನ್ನ ಮಾಡಿದ್ದೀನಿ, ಎಲ್ಲ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿದ್ದೀನಿ, ಮ್ಯಾನಿಫೆಸ್ಟೇಷನ್ ಎಲ್ಲವನ್ನ ಮಾಡಿದ್ದೀನಿ, ಬಟ್ ನನ್ಗೇನು ಯೂಸೇ ಆಗಿಲ್ಲ ಅಂತ ಅಂತಾರೆ. ಅವ್ರಿಗೆ ಹೇಳುವಂಥದ್ದು, ಮೊದಲಿಗೆ ನೀವು ಅಲ್ಲಿ ಕೆಲವೊಂದು ಬರುತ್ತೆ, ಹೊಪೋನೊಪೋನೋ ಪ್ರೇಯರ್ ಅಲ್ಲಿ ಏನ್ ಬರುತ್ತೆ, ಐ ಆಮ್ ಸಾರಿ, ಒಂದು 4 ವಾಕ್ಯಗಳು ಬರುವಂತದ್ದಾಗತ್ತೆ, ಆಯ್ತಾ. ಈ ಹೊಪೋನೊಪೋನೋ ಪ್ರೇಯರ್ ಅಲ್ಲಿ ಬರುವಂತಹ ಪ್ರಥಮ ವಾಕ್ಯ ಐ ಆಮ್ ಸಾರಿ ಅಥವಾ ಸಾರಿ ಅಂತ ಬರುತ್ತೆ. ಕ್ಷಮಿಸು ಅಥವಾ ಕ್ಷಮಿಸಿ. ಪ್ಲೀಸ್ ಫರ್ಗಿವ್ ಮೀ, ದಯಮಾಡಿ ನನ್ನನ್ನು ಕ್ಷಮಿಸಿ, ಅಲ್ವಾ. ನಂತರ ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೆ 4ನೇ ವಾಕ್ಯ ಐ ಲವ್ ಯು, ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಇದೆ. ಅವಾಹಿನಲ್ಲಿ ಬರುವಂತಹ ಹೊಪೋನೊಪೋನೋ ಪ್ರೇಯರ್ ಅನ್ನ 4 ವಾಕ್ಯಗಳು ಸಾಮಾನ್ಯ ಗೊತ್ತಿದೆ. ಇದನ್ನ ದಯವಿಟ್ಟು ಯಾಕೆ ನೀವು ನಿಮ್ಮ ಜೀವನದಲ್ಲಿ ಸೋಲ್ತೀರಾ ಅಂದ್ರೆ, ಅದರ ಒಳ ಅರ್ಥವನ್ನೇ ನೀವು ತಿಳ್ಕೊಂಡಿಲ್ಲ. ಮತ್ತೆ ಬೇರೆ ಯಾರ ಹತ್ರ ಹೇಳ್ತಾರೆ, ನೀವೇನೆಲ್ಲ ತಪ್ಪುಗಳನ್ನ ಮಾಡಿದೀರಾ ಅದೆಲ್ಲವನ್ನ ನಮ್ಗೆ ನೆನ್ಪು ಮಾಡ್ಕೊಂಡು ಸಾರಿ ಕೇಳಿ, ಕ್ಷಮೆಯನ್ನ ಕೇಳಿ. ಮತ್ತೆ ಸೊ ಅವ್ರ ಹತ್ರ ನೀವು ನಮ್ಮನ್ನ ಕ್ಷಮೆಯನ್ನ ಕೇಳಿದೀರಾ ಅಂತ ಅನ್ಬಿಟ್ಟು ಒಂದು ಫೀಲ್ ಅನ್ನ ಮಾಡಿ, ಅವ್ರು ನಮಗ್ ಕ್ಷಮಿಸಿದ್ದಾರೆ ಅಂತ ಅನ್ಕೊಳ್ಳಿ. ಅದಕ್ಕೆ ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳಿ. ಸೊ ನಾನೇನೇ ತಪ್ಪು ಮಾಡಿದ್ರು ಯೂನಿವರ್ಸ್ ಅಂತ ಇದೆ, ಆ ಯೂನಿವರ್ಸ್ ಹತ್ರ ನೀವು ಕ್ಷಮೆಯನ್ನ ಕೇಳಿ. ನಂತರ ಸೊ ಯೂನಿವರ್ಸ್ ನಿಮ್ಮನ್ನ ಕ್ಷಮಿಸುತ್ತೆ. ಓಕೆ, ತದನಂತರ ನೀವೇನ್ ಮಾಡ್ಬೇಕು, ಕ್ಷಮೆಯನ್ನ ಕೇಳಿದ ನಂತರ ಅದ್ ನಿಮ್ಮನ್ನ ಸೊ ಪ್ಲೀಸ್ ಫರ್ಗಿವ್ ಮೀ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ಳಿ. ತದನಂತರ ಆ ಕ್ಷಮೆಯನ್ನ ನೀಡಿದೆ ಅಂತ ಭಾವಿಸಿ ಆ ಯೂನಿವರ್ಸ್ಗೆ ಧನ್ಯವಾದವನ್ನ ಹೇಳಿ, ಥ್ಯಾಂಕ್ ಯುನ ಹೇಳಿ. ಮತ್ತೆ ಐ ಲವ್ ಯು, ನಾನು ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ಹೇಳಿ. ಯೂನಿವರ್ಸ್ಗೆ ಅಂತ ಯಾರು ಹೇಳಲ್ಲ, ಆ ವ್ಯಕ್ತಿಗೆ ಹೇಳಿ. ನೀವ್ ಅನ್ಕೊಂಡಿದ್ದೆಲ್ಲ ಆಗತ್ತೆ, ಈ ರೀತಿ ಎಲ್ಲ ಹೇಳ್ತಾರೆ. ಮೊದಲು ಯೂನಿವರ್ಸ್ಗೂ ಆಮೇಲಿಂದ ಹೇಳಿ, ಆ ವ್ಯಕ್ತಿಗಳಿಗೂ ನಂತರ ಹೇಳುವಂಥದ್ದು ಮಾಡಿ. ನಾನು ಹೇಳುವಂಥದ್ದು, ಬ್ರಹ್ಮಾಂಡ ಅಂದ್ರೆ ಏನು, ನಾವೆಲ್ಲ ಬ್ರಹ್ಮಾಂಡದ ಅದ್ಭುತವಾದ ಚೈತನ್ಯಗಳು ಅಂತೀವಿ. ಕಾರಣ ನಾವೆಲ್ಲರೂ ಕೂಡ ಬ್ರಹ್ಮಾಂಡದ ಸೃಷ್ಟಿ. ಯಾವುದೋ ಒಂದು ಶಕ್ತಿ
ಆ ಒಂದು ಶಕ್ತಿ ನಮ್ಮ ಎಲ್ಲ ಇಲ್ಲಿರುವಂತಹ ಎಲ್ಲ ಎನರ್ಜಿಗಳು ಕೂಡ ಬ್ರಹ್ಮಾಂಡದ ಮೂಲದಿಂದಲೇ ಬಂದಿರುವಂತದ್ದು. ನಮ್ಮೆಲ್ಲರನ್ನ ಕೂಡ ಆ ಬ್ರಹ್ಮಾಂಡವೇ ಸೃಷ್ಟಿ ಮಾಡಿರುವಂತದ್ದು. ಅಂದರೆ ಯಾವುದೋ ಒಂದು ಅಗೋಚರವಾದಂತಹ ಒಂದು ಶಕ್ತಿ ನಮ್ಮ ಎಲ್ಲರನ್ನ ಸೃಷ್ಟಿ ಮಾಡಿದೆ ಅಂದ್ರೆ ಆ ಶಕ್ತಿಯೇ ನಮ್ಮನ್ನ ಸೃಷ್ಟಿ ಮಾಡಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಶಕ್ತಿಗೂ ನಮಗೂ ಅಂದ್ರೆ ಇಲ್ಲಿರುವಂತಹ ಎಲ್ಲರ ಸೃಷ್ಟಿ ಕೂಡ ಆ ಶಕ್ತಿನೇ ಮಾಡಿದೆ. ಅಂದ್ರೆ ನಮ್ಮ ಎಲ್ಲರಿಗೂ ಕೂಡ ಒಂದೇ ತರನಾದ ಯಾವುದೋ ಒಂದು ಎನರ್ಜಿ ಕನೆಕ್ಷನ್ಸ್ ಇರುತ್ತೆ. ಅದರ ಮೂಲ, ಆ ಶಕ್ತಿಯ ಮೂಲ ಎಲ್ಲರಲ್ಲೂ ಕೂಡ ಸಂಚಾರ ಆಗ್ತಾ ಇರುತ್ತೆ. ಸೊ ಒಂದು ಆ ಎನರ್ಜಿ ವೈಬ್ರೇಷನ್ಸ್ ಅಲ್ಲಿ ನೀವು ಯಾರಿಗೇನೇ ಕೇಳ್ಕೊಂಡ್ರು ನಡೆಯುತ್ತೆ, ಅದು ಸೆಕೆಂಡ್ರಿ. ಅದನ್ನ ಹೇಗ್ ಮಾಡ್ಬೇಕು ನನ್ನ ಮುಂದಿನ ತರಗತಿಗಳಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಮೊದಲಿಗೆ ನೀವು ಮಾಡ್ಬೇಕಾಗಿರೋದೇನ್ ಗೊತ್ತಾ, ನಾವು ಬ್ರಹ್ಮಾಂಡದ ಅದ್ಭುತವಾದ ಶಕ್ತಿ ಅಂತಾನೆ ನಾವು ಅನ್ಕೊಂಡಿಲ್ಲ. ನೀವು ಜೀವನದಲ್ಲಿ ಯಾಕೆ ಸೋಲ್ತಾ ಇದ್ದೀರಾ ಗೊತ್ತಾ ಮೇಡಮ್, ನೇರವಾಗಿ ಹೇಳುವಂಥದ್ದು. ಓಕೆ, ಇದುವರೆಗೂ ಕೆಲವೊಬ್ರಲ್ಲಿ ಇದೆ, ಯಾರನ್ನಾರು ಒಬ್ರು ನೋಡಿದ್ರೆ ಅವ್ರು ಚೆನ್ನಾಗಿತ್ತಂದ್ರೆ ನಾನ್ ಚೆನ್ನಾಗಿಲ್ಲ, ನಾನು ಇಷ್ಟೇ, ನಾನು ಏನ್ ಮಾಡಿದ್ರು ಅಷ್ಟೇ, ನಾನು ನೋಡಕ್ ಚೆನ್ನಾಗಿಲ್ಲ, ನಾನು ಏನ್ ಹಚ್ಚಿದ್ರು ಅಷ್ಟೇ ಕಲರ್ ಬರಲ್ಲ, ನಾನು ಏನ್ ಮಾಡಿದ್ರು ಅಷ್ಟೇ ಸಣ್ಣ ಆಗಲ್ಲ ಅಲ್ವಾ. ಅಂದ್ರೆ ಅವ್ರನ್ನ ಅವರೇ ಜರ್ಕೊಳ್ಳೋದು. ಯಾರನ್ನ ಜರಿತಾ ಇದ್ದೀರಾ ನೀವು? ನಿಮ್ಮ ಒಳಗಡೆ ಭಗವಂತ, ನಾನು ಹೇಳಿದ್ದು, ಒಬ್ಬರ ಸೃಷ್ಟಿಯಾಗಿ ಇನ್ನೊಬ್ರನ್ನ ಮಾಡ್ಬೇಕು ಅಂತ ಏನಿಲ್ಲ. ಒಬ್ಬರ ಜೀವನ ತರನೇ ಯಥಾವತ್ ಇನ್ನೊಬ್ಬರ ಜೀವನ ಇರ್ಬೇಕು ಅಂತ ಏನಿಲ್ಲ. ನಿಮಗೆ ಇರುವಂತಹ ಜೀವನವನ್ನ ತುಂಬಾ ಸುಂದರವಾಗಿ ನಿಭಾಯಿಸ್ಕೊಳ್ಳುವಂತಹ ಕೆಪಾಸಿಟಿ ನಿಮಗಿರುತ್ತೆ. ಅದಕ್ಕೆ ಆ ಜೀವನ ನಿಮಗ್ ಬಂದಿರುತ್ತೆ. ಯಾವುದು ಸುಮ್ಮನೆ ಬರೋದೇ ಇಲ್ಲ ನಮ್ಮ ಲೈಫ್ಗೆ, ಯಾವುದು ಕೂಡ ವಿತೌಟ್ ರೀಸನ್ ಏನು ಬರಲ್ಲ. ಏನೇ ಬಂದಿದೆ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಕಾಲಗರ್ಭದಲ್ಲಿ ಎಲ್ಲಕ್ಕೂ ಕೂಡ ಉತ್ತರ ಸಿಗುವಂತದ್ದಾಗತ್ತೆ. ಆಯ್ತಾ? ನಿಮ್ಮ ಜೀವನದಲ್ಲಿ ಏನಾದ್ರೂ ಸಮಸ್ಯೆ ಇರಲಿ, ಏನಾದ್ರು ಬಿಟ್ಬಿಡಿ. ಆಯ್ತಾ? ಫಸ್ಟ್ ನಿಮ್ಮನ್ನ ನೀವೇ ಗಮನಿಸಿ. ನೀವು ಫಸ್ಟ್, ಆಮೇಲೆ ಹೋಗಿ ಬೇರೆಯವ್ರಿಗೆ ಸಾರಿ ಕೇಳೋರಂತೆ. ಆಯ್ತಾ? 7 ಚಕ್ರಗಳಿಗೂ ಕಷ್ಟಪಟ್ಟು ಸಸಿಯನ್ನ ನೆಟ್ಟಿದ್ದೀನಿ. ಈ ಗಿಡಕ್ಕೆ ನೀರಾಕೋ ಕೆಲಸ ಯಾರ್ದು? ಪ್ರತಿದಿನ ದಯವಿಟ್ಟು ನಿಮ್ಮ ಜೀವನಕ್ಕೋಸ್ಕರ, ನಿಮ್ಮ ಸಕ್ಸಸ್ಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ ಯಾರಾದ್ರೂ